ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಅಂಡರ್ ಗ್ರೌಂಡ್ ಸಿಟಿಗಳ ಬಗ್ಗೆ ಕೇಳಿರಬಹುದು. ಅದೆಲ್ಲವೂ ಹಲವಾರು ಅಚ್ಚರಿಗಳನ್ನು ಹುಟ್ಟು ಹಾಕುತ್ತವೆ. ಅದರ ನಿರ್ಮಾಣ ಕಾರ್ಯ ಬೆರಗುಗೊಳಿಸುತ್ತೆ. ಅಂಥದ್ದೊಂದು ನಗರವನ್ನ ಸಾವಿರಾರು ವರ್ಷಗಳ ಕೆಳಗೆ ಭಾರತೀಯರು ನಿರ್ಮಾಣ ಮಾಡಿದ್ರು ಅಂದ್ರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. ಹಾಗಿದ್ರೆ ಆ ಭೂಗರ್ಭ ಸಿಟಿ ಹೇಗಿತ್ತು ಅನ್ನೋದರ ಬಗ್ಗೆ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಜಗತ್ತು ಇವತ್ತು ಮುಂದುವರೆದಿದೆಯಾ? ತಂತ್ರಜ್ಞಾನಗಳು ಈಗಿನ ವರ್ಷಗಳಲ್ಲಿ ಬಂದಿವೆಯಾ? ಹೌದು ಅಂತ ಅನಿಸಿದ್ರೂ ಕೆಲವೊಂದು ಸಾಕ್ಷಿಗಳು ಮತ್ತು ಆಧಾರಗಳು ಈ ಮಾತನ್ನ ತಳ್ಳಿ ಹಾಕತ್ವೆ. ಇದೆಲ್ಲ ಸುಳ್ಳುಗಳು. ಈ ಪ್ರಪಂಚ ಕ್ರಿಸ್ತ ಪೂರ್ವದಲ್ಲೇ ಮುಂದುವರೆದಿತ್ತು ಅನ್ನೋದು ಗೋಚರವಾಗತ್ತೆ. ನಮಗಿಂತಲೂ ಆಗಿನವರು ಚಾಣಾಕ್ಷರು ಅಂತ ಸಾರಿ ಹೇಳುತ್ತವೆ. ಅಷ್ಟೇ ಅಲ್ಲ, ಅವುಗಳು ಅಚ್ಚರಿಯನ್ನ ಕೂಡ ಉಂಟು ಮಾಡುತ್ತವೆ. ಇಂಥದ್ದೇ ಒಂದು ಘಟನೆ ಟರ್ಕಿಯಲ್ಲಿ ನಡೀತು. ಅದು ನಿಜಕ್ಕೂ ಹಲವು ಕೌತುಕಗಳನ್ನು ಹುಟ್ಟು ಹಾಕ್ತು. ಅಷ್ಟಕ್ಕೂ ಇದು ಕೇವಲ ಟರ್ಕಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಜೊತೆಗೆ ನಮ್ಮ ದೇಶಕ್ಕೂ ತಳುಕು ಹಾಕಿಕೊಂಡ ಘಟನೆ. ಅದನ್ನ ನಾನೀಗ ವಿವರವಾಗಿ ಹೇಳ್ತೀನಿ. ಅದು 1990ರ ಮಾತು. ಇದೇ ಟರ್ಕಿಯಲ್ಲಿ ಒಂದು ಭೂಗತ ನಗರ ಪತ್ತೆಯಾಯಿತು. ಅದು ಅಂತಿಂತಹ ನಗರವಲ್ಲ, ಅತ್ಯಾಧುನಿಕ ಸವಲತ್ತುಗಳನ್ನು ಹೊಂದಿದ್ದ ಸಿಟಿ. ಇದರ ಹೆಸರು ಡೆರಿಂಕ್ಯೂ. ಈ ಭೂಗರ್ಭದ ನಗರದಲ್ಲಿ ಸುಮಾರು 20,000 ಜನರಿಗೆ ಮತ್ತು ಅವರ ಜಾನುವಾರುಗಳಿಗೆ ಆಹಾರ ಮಳಿಗೆಗಳೊಂದಿಗೆ ಆಶ್ರಯ ನೀಡುವಷ್ಟು ದೊಡ್ಡದಾಗಿತ್ತು. ಅಷ್ಟಕ್ಕೂ ಇದು ಹೊರ ಜಗತ್ತಿಗೆ ಗೊತ್ತಾಗಿದ್ದು ಹೇಗೆ ಅನ್ನೋದು ನಿಜಕ್ಕೂ ಕೌತುಕ. ಇದನ್ನ ಕೇಳಿದ್ರೆ ನೀವು ಅಯ್ಯೋ ಇಷ್ಟೇನಾ ಅನ್ನಬಹುದು. ಆದರೆ ಈ ಘಟನೆಯಿಂದ ಇಡೀ ಟರ್ಕಿ ಚರ್ಚೆಗೆ ಗ್ರಾಸವಾಯಿತು. ಇಲ್ಲಿ ಒಬ್ಬ ರೈತ ಕೋಳಿಗಳನ್ನು ಸಾಕಿಕೊಂಡು ಜೀವನ ಮಾಡ್ತಿದ್ದ. ಆದರೆ ಇದ್ದಕ್ಕಿದ್ದಂತೆ ಕೆಲ ಕೋಳಿಗಳು ಕಣ್ಮರೆ ಆಗ್ತಿದ್ವು. ಇದು ರೈತನ ತಲೆ ಕೆಡಿಸಿಬಿಡ್ತು. ಯಾರೋ ಕಳ್ಳರು ಬಂದು ಕದ್ದುಕೊಂಡು ಹೋಗ್ತಿದ್ದಾರೆ ಅನಿಸ್ತು. ಹೀಗಿರುವಾಗಲೇ ಅವತ್ತೊಂದು ದಿನ ಕೋಳಿಗಳಿಗೆ ಆಹಾರ ಹಾಕ್ತಿರ್ತಾನೆ. ಆಗ ನೆಲದಲ್ಲೇ ದೊಡ್ಡ ಕುಳಿಯೊಂದು ಕಾಣಿಸುತ್ತೆ. ಆಗ ರೈತ ಅದನ್ನ ಬಗ್ಗಿ ನೋಡಿದಾಗ ಅಲ್ಲಿ ಕಳ್ಳತನ ಆಗಿವೆ ಅಂದುಕೊಂಡಿದ್ದ ಕೋಳಿಗಳು ಕಾಣ್ತವೆ. ಬಿಲವನ್ನ ಒಂದಷ್ಟು ದೊಡ್ಡದು ಮಾಡಿ ನೋಡ್ತಾನೆ. ಹಾಗೆ ಅದರ ಒಳಗೆ ಇಳಿದು ನೋಡ್ತಾನೆ. ನೋಡಿದ್ರೆ ಅದು ಕೇವಲ ಬಿಲ ಆಗಿರಲಿಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಇದೊಂದು ಭೂಗತ ನಗರ ಅನ್ನೋದು. ಇದನ್ನ ನೋಡಿ ಚಕಿತಗೊಂಡ ಆತ ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತರ್ತಾನೆ. ಅಲ್ಲಿಂದ ಇದರ ಬಗ್ಗೆ ಸಂಶೋಧನೆಗಳು ಶುರುವಾಗ್ತವೆ. ಸಂಶೋಧನಾ ಅಧಿಕಾರಿಗಳು ಇಡೀ ಊರನ್ನೇ ಉತ್ಖನನ ಮಾಡಲು ಶುರು ಮಾಡ್ತಾರೆ. ಆಗ ಗೊತ್ತಾಗಿದ್ದೇನೆಂದರೆ ಇಲ್ಲಿ ಸುಮಾರು 600 ಮನೆಗಳಿದ್ವು. ಇಲ್ಲಿನ ಪ್ರತಿ ಮನೆಯ ಕೆಳಗಡೆಯಲ್ಲೂ ಈ ನಗರಕ್ಕೆ ಒಂದೊಂದು ದಾರಿ ಇತ್ತು. ನಂತರ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ಶುರುವಾದವು. ಇಲ್ಲಿನ ಕೊಠಡಿಗಳು ಅತ್ಯಂತ ವಿಶಾಲವಾಗಿದ್ವು. ಅಷ್ಟು ಮಾತ್ರವಲ್ಲ, ಎಲ್ಲವೂ 18 ಅಂತಸ್ತಿನ ಕಟ್ಟಡವಾಗಿತ್ತು. ಇದನ್ನ ಕ್ರಿಸ್ತಪೂರ್ವ 600ರಲ್ಲಿ ನಿರ್ಮಾಣ ಮಾಡಲಾಗಿತ್ತು ಅನ್ನೋದು ಗೊತ್ತಾಗತ್ತೆ. ಇದು ಭೂಮಿಯ ಒಳಗಡೆ ಇದ್ದರೂ ಅಲ್ಲಿಗೆ ಸರಾಗವಾಗಿ ಗಾಳಿ ಆಡುವಂತಿತ್ತು. ಅಷ್ಟೊಂದು ಸುಲಲಿತವಾಗಿ ಈ ಕಟ್ಟಡಗಳು ನಿರ್ಮಾಣವಾಗಿದ್ವು. ಇಲ್ಲಿ ಅಚ್ಚರಿ ಅಂದರೆ ಜೈಲು ಕೂಡ ಇತ್ತು. ಹಾಗೆ ಪ್ರಾರ್ಥನಾ ಮಂದಿರ ಕೂಡ ಇತ್ತು. ಇದು ಸಂಶೋಧನೆಗೆ ಒತ್ತು ಕೊಡ್ತು ಅಲ್ಲದೆ ಇನ್ನಷ್ಟು ಕುತೂಹಲಕ್ಕೂ ಕಾರಣವಾಯಿತು. ಇದನ್ನೆಲ್ಲ ಅವಲೋಕನ ಮಾಡಿದ ಸಂಶೋಧಕರಿಗೆ ಒಂದು ವಿಷಯ ಅರ್ಥವಾಯಿತು. ಇಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಿದ್ರು ಅನ್ನೋದು. ಆದರೆ ಇಲ್ಲಿ ಜನ ಯಾಕೆ ಭೂಮಿ ಮೇಲೆ ಇರದೆ ಭೂಗರ್ಭದಲ್ಲಿ ನೆಲೆಯಾಗಿದ್ರು ಅನ್ನೋದರ ಬಗ್ಗೆ ಮತ್ತಷ್ಟು ಸಂಶೋಧನೆ ಮಾಡಿದಾಗ ಇದೊಂದು ಅಡಗುತಾಣ ಅನ್ನೋದು ಗೊತ್ತಾಯಿತು. ಶತ್ರುಗಳಿಂದ ತಪ್ಪಿಸಿಕೊಂಡು ಅಡಗಿಕೊಳ್ಳಲು ಇದನ್ನ ನಿರ್ಮಿಸಲಾಗಿತ್ತು ಅನ್ನೋದು ಹಲವು ಸಂಶೋಧನೆಗಳಿಂದ ತಿಳಿದು ಬಂತು. ಹಾಗಿದ್ರೆ ಯಾರಿಗೆ ಆ ಭಯ ಇದ್ದದ್ದು ಅಂತ ಮತ್ತಷ್ಟು ಸಂಶೋಧನೆ ಮಾಡಿದಾಗ ಇಲ್ಲಿ ಕ್ರೈಸ್ತ ಧರ್ಮೀಯರು ಬಂದು ಅವಿತುಕೊಳ್ತಾ ಇದ್ರು ಅನ್ನೋದು ತಿಳಿದು ಬಂತು. ಅಷ್ಟಕ್ಕೂ ಇವರು ಯಾಕೆ ಇಲ್ಲಿ ಬಂದು ಅವಿತುಕೊಳ್ತಿದ್ರು ಅಂದರೆ ಫ್ರೆಂಚರು ಆಗಾಗ್ಗೆ ಇವರ ಮೇಲೆ ದಾಳಿ ಮಾಡ್ತಿದ್ರು. ಅದ್ಯಾಕೋ ಏನೋ ಫ್ರೆಂಚರು ಈ ಕ್ರೈಸ್ತರು ಸಿಕ್ಕಿದ್ರೆ ಸಾಕು ಅವರನ್ನ ಹಿಂದೂ ಮುಂದೆ ನೋಡದೆ ಕೊಂದು ಹಾಕಿ ಬಿಡ್ತಿದ್ರು. ಇದರಿಂದ ತಪ್ಪಿಸಿಕೊಳ್ಳೋಕೆ ಅಂತಾನೆ ಈ ನಗರವನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಯಾವಾಗ ದಾಳಿಗಳು ನಡೆಯೋಕೆ ಶುರುವಾಗ್ತಿದ್ವೋ ಆಗೆಲ್ಲ ಇವರು ಬಂದು ಹೀಗೆ ಈ ಭೂಗತ ನಗರವನ್ನ ಸೇರಿಕೊಳ್ತಿದ್ರು, ಪ್ರಾಣವನ್ನು ಉಳಿಸ್ಕೊಳ್ತಿದ್ರು. ಇನ್ನು ಈ ಭೂಗತ ನಗರವನ್ನ ಹೆಚ್ಚೆಚ್ಚು ಸಂಶೋಧನೆ ಮಾಡಿದಂತೆ ಮತ್ತಷ್ಟು ವಿಚಾರಗಳು ಗೊತ್ತಾದವು. ಇದು ಕ್ರಿಸ್ತಪೂರ್ವ 370ರಲ್ಲಿ ಗ್ರೀಕ್ನ ದಂಡನಾಯಕ ಎಕ್ಸ್ನೋಫೋನ್ ಎಂಬಾತ ತನ್ನ ಪುಸ್ತಕ ಅನಬೇಸಿಸ್ ಅನ್ನೋ ಪುಸ್ತಕದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಇದು ಎಷ್ಟು ಹಳೆಯದ್ದು ಅನ್ನೋದು ಗೊತ್ತಾಯ್ತಲ್ಲ. ಇಷ್ಟಾದ ಮೇಲೆ ಅದರ ಮೂಲವನ್ನ ಹುಡುಕುವ ಕೆಲಸವನ್ನ ಶುರು ಮಾಡಲಾಯಿತು. ಆಗ ಇನ್ನೊಂದಷ್ಟು ಅಚ್ಚರಿಯ ವಿಷಯಗಳು ಗೊತ್ತಾದವು. ಹೌದು, ಸಂಶೋಧಕರು ಮತ್ತಷ್ಟು ವಿಚಾರಗಳನ್ನು ಕೆದಕಿದಾಗ ಹಲವು ವಿಚಾರಗಳು ಗೊತ್ತಾದವು.
ಅದರಂತೆ ಆಗ ರಿಟೈರ್ಡ್ಸ್ ಅನ್ನೋ ನಾಗರಿಕತೆ ಇಲ್ಲಿತ್ತಂತೆ. ಅವರು ಕ್ರಿಸ್ತಪೂರ್ವ 1200ರಿಂದ 1600ರವರೆಗೆ ವಾಸವಿದ್ರು ಅನ್ನೋದು ಗೊತ್ತಾಯಿತು. ಈ ಜಾಗದಲ್ಲಿ ಅವರು ಬಳಸ್ತಿದ್ರು ಎನ್ನಲಾದ ವಸ್ತುಗಳು ದೊರಕಿದ್ವು. ಹಾಗಿದ್ರೆ ಅವರು ಎಲ್ಲಿನವರು ಅನ್ನೋದನ್ನು ಹುಡುಕಿದಾಗ ಇನ್ನೊಂದು ಅಚ್ಚರಿ ವಿಷಯ ಗೊತ್ತಾಯಿತು. ಅವರೆಲ್ಲರೂ ಭಾರತೀಯರು ಅಂತ. ಇದನ್ನು ಕೇಳಿದರೆ ಅಚ್ಚರಿಯಾಗಬಹುದು. ಆದರೆ ಸಂಶೋಧನೆಯಲ್ಲಿ ಇಂಥದ್ದೊಂದು ವಿಚಾರವಂತೂ ಬೆಳಕಿಗೆ ಬಂತು. ಅಂದಿನ ಕಾಲದಲ್ಲಿ ಆರ್ಯರ ಗುಂಪೊಂದು ಪಶ್ಚಿಮದತ್ತ ವಲಸೆ ಹೋಗಿತ್ತು ಅನ್ನೋದರ ಬಗ್ಗೆ ಋಗ್ವೇದದಲ್ಲಿ ಮಾಹಿತಿ ಇದೆ. ಹಾಗೆ ಬೌದ್ಧಾನೇಯ ಸೂತ್ರ ಅನ್ನೋ ಗ್ರಂಥದಲ್ಲಿಯೂ ಇದೆ. ಅವರೇ ಈ ನಗರವನ್ನ ನಿರ್ಮಾಣ ಮಾಡಿದ್ದು ಅನ್ನೋದು ಗೊತ್ತಾಗತ್ತೆ. ಸಂಶೋಧಕರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ, ಮತ್ತಷ್ಟು ಸಂಶೋಧನೆ ಮಾಡಿದ್ರು. ಆಗ ಮತ್ತಷ್ಟು ವಿಚಾರಗಳು ಬಯಲಾದವು. ಅದೇನೆಂದರೆ, ಈ ಕಟ್ಟಡದ ನೆಲ ಅಂತಸ್ತಿನಲ್ಲಿ ಕಬ್ಬಿಣ ಪತ್ತೆಯಾಯಿತು. ಇವರು ಕೇವಲ ತಾಮ್ರದ ಯುಗದಲ್ಲಿ ಮಾತ್ರವಲ್ಲ, ಕಬ್ಬಿಣದ ಯುಗದವರೆಗೂ ಇದ್ರು ಅನ್ನೋದು. ಅಂದರೆ ಇಲ್ಲಿ ಬ್ರೀಜಿಯನ್ಸ್ ಕೂಡ ವಾಸವಿದ್ರು. ಇವರು ಕೂಡ ಭಾರತದಿಂದ ವಲಸೆ ಹೋದವರೇ. ಇವರು ಸಂಸ್ಕೃತ ಮಾತನಾಡ್ತಿದ್ರು. ಇವರು ಇಲ್ಲಿಗೆ ಬಂದದ್ದೇ ಈ ಭೂಗತ ನಗರವನ್ನ ಮತ್ತಷ್ಟು ವಿಸ್ತಾರ ಮಾಡಿದ್ರು, ಮತ್ತಷ್ಟು ತಂತ್ರಜ್ಞಾನಗಳನ್ನು ಅಳವಡಿಸಿದ್ರು. ಹೀಗೆ ಭಾರತದಿಂದ ಅಂದಿನ ದಿನದಲ್ಲಿ ವಲಸೆ ಹೋದ ಆರ್ಯರು ಇಂಥದೊಂದು ಅತ್ಯಾಧುನಿಕ ನಗರವನ್ನ ನಿರ್ಮಾಣ ಮಾಡಿದ್ರು. ಇವರು ಅಳಿದು ಹೋದ ಮೇಲೆ ಕಾಲಾನಂತರದಲ್ಲಿ ಈ ಭಾಗದ ಕ್ರಿಶ್ಚಿಯನ್ನರು ಇದನ್ನ ಬಳಕೆ ಮಾಡೋಕೆ ಶುರು ಮಾಡಿದ್ರು. ಇನ್ನು 1900ರ ದಶಕದವರೆಗೂ ಇದು ಬಳಕೆಯಲ್ಲಿತ್ತಂತೆ. ಆಗ ಇದನ್ನ ಗ್ರೀಕರು ತಮ್ಮ ವಾಸಕ್ಕೆ ಇಟ್ಕೊಂಡಿದ್ದರಂತೆ. ಹೀಗಿರುವಾಗಲೇ 1919ರಿಂದ 1922ರವರೆಗೆ ಗ್ರೀಕ್ ಟರ್ಕಿಸ್ ಯುದ್ಧ ನಡೆಯಿತು. ಇದರ ಅಂತ್ಯದಲ್ಲಿ ಒಂದು ನಿರ್ಣಯಕ್ಕೆ ಬರಲಾಯಿತು. ಅದರಂತೆ ಎರಡು ದೇಶಗಳಲ್ಲಿ ಪರಸ್ಪರ ವಾಸವಾಗಿದ್ದಂತಹ ತಮ್ಮ ದೇಶದ ಜನರನ್ನ ವಿನಿಮಯ ಮಾಡಿಕೊಳ್ಳಲಾಯಿತು. ಹೀಗೆ ಗ್ರೀಕರು ತಮ್ಮ ದೇಶಕ್ಕೆ ಹೊರಟು ಹೋದರು. ಆದರೆ ಹೋಗುವಾಗ ಇಲ್ಲಿನ ಭೂಗತ ನಗರದ ಬಗ್ಗೆ ಕಿಂಚಿತ್ತು ಮಾಹಿತಿ ಕೊಡದೆ ಹೊರಟು ಹೋದರು. ಇದಕ್ಕೆ ಕಾರಣ ಏನು ಅನ್ನೋದು ಮಾತ್ರ ಗೊತ್ತಿಲ್ಲ. ಅವರು ಹೇಳದೆ ಹೋಗಿದ್ದರಿಂದ ಟರ್ಕಿಯ ಜನರಿಗೆ ಇದರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ 1963ರಲ್ಲಿ ರೈತನಿಂದ ಇದರ ಬಗ್ಗೆ ಗೊತ್ತಾಯಿತು. ಸಂಶೋಧನೆಗಳು ನಡೆದವು. ನಂತರದ ದಿನಗಳಲ್ಲಿ ಇದೊಂದು ಪ್ರವಾಸಿ ತಾಣವಾಗಿ ಪರಿವರ್ತನೆಯಾಯಿತು. ಆದರೆ ಇಲ್ಲಿ ನಾವೆಲ್ಲರೂ ಮೆಚ್ಚಬೇಕಾದ ಹಾಗೆ ಹೆಮ್ಮೆ ಪಡುವಂತಹ ವಿಚಾರ ಅಂದರೆ, ಇದನ್ನು ನಿರ್ಮಾಣ ಮಾಡಿದ್ದು ಭಾರತದಿಂದ ವಲಸೆ ಹೋದವರು. ಇಲ್ಲಿ ಒಂದು ಅರ್ಥವಾಗದ ಸಂಗತಿ ಅಂದರೆ, ಇಂದಿನ ದಿನದಲ್ಲಿ ಇಷ್ಟೆಲ್ಲ ತಂತ್ರಜ್ಞಾನಗಳನ್ನು ಬಳಸಿ ಭೂಮಿ ಮೇಲೆ ಕಟ್ಟಿದ ಕಟ್ಟಡಗಳೇ 10 ವರ್ಷಕ್ಕೆ ಶಿಥಿಲವಾಗುತ್ತವೆ. ಆದರೆ ಈ ಭೂಗರ್ಭದ ನಗರ ನಿರ್ಮಾಣ ಆಗಿ ಸಾವಿರಾರು ವರ್ಷಗಳೇ ಕಳೆದಿದ್ರೂ ಇದು ಹೀಗೆ ಇರೋದು ನಿಜಕ್ಕೂ ಅಚ್ಚರಿಯೇ. ಟರ್ಕಿಯ ನೆವ್ಸೆಹೀರ್ ಪ್ರಾಂತ್ಯದ ಡೆರಿಂಕ್ಯೂ ಜಿಲ್ಲೆಯಲ್ಲಿದೆ ಈ ಪ್ರಾಚೀನ ನಗರಿ. ಇದು ಸುಮಾರು 795 ಮೀಟರ್ ಆಳದವರೆಗೆ ವಿಸ್ತರಿಸಿದೆ. ಟರ್ಕಿಯಲ್ಲಿ ನಡೆದಿದ್ದ ಉತ್ಖನನದ ಸಂದರ್ಭದಲ್ಲಿ ಪತ್ತೆಯಾದಂತಹ ಅತಿದೊಡ್ಡ ಭೂಗತ ನಗರ ಇದಾಗಿದೆ. ಈ ಡೆರಿಂಕ್ಯೂ ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿದ್ದು, ಸಾವಿರಾರು ವರ್ಷಗಳ ಹಿಂದೆ ಯುದ್ಧಗಳ ಸಮಯದಲ್ಲಿ ಭದ್ರತೆಗಾಗಿ ನಗರವನ್ನು ನಿರ್ಮಿಸಲಾಯಿತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. 20ನೇ ಶತಮಾನದ ನಂತರ ಈ ಸ್ಥಳವನ್ನು ಪ್ರವಾಸಿ ತಾಣವಾಗಿ ಪರಿವರ್ತಿಸಲಾಗಿದೆ. ಅಶ್ವಶಾಲೆಗಳು, ನೆಲಮಾಳಿಗೆಗಳು, ಉಗ್ರಾಣಗಳಂತಹ ಸಾಕಷ್ಟು ಅಪರೂಪದ ಜಾಗಗಳನ್ನು ಇಲ್ಲಿ ನೋಡಬಹುದು. ಇದಿಷ್ಟು ಭೂಗತ ಡೆರಿಂಕ್ಯೂ ನಗರದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.